ಧರ್ಮಸ್ಥಳ ಗುಂಪನಾಗಿದ್ದ ಬಡ್ಡಿ ಸಾಲ ಬಾಳ ಹೊಕ್ಕೈತಿ 40% ಬಡ್ಡಿ ಅಂತಾರ ಮತ್ತ PRK ಅಮೌಂಟ್ ಹೆಚ್ಚುವರಿ ತಗೊಂತೀನಿ ಅಂತಾರ ನೋಡ್ರಿ ನಮಗ ಎಲ್ಲಿ ಡಾಕ್ಯುಮೆಂಟ್ಸ್ ಇಲ್ಲದ ಲೋನ್ ಕೊಡಂಗಿಲ್ರಿ ಧರ್ಮಸ್ಥಳ ಗುಂಪಿನ ಬಿಟ್ಟು ಎಲ್ಲಿ ನಮಗ್ ಕೊಡಂಗಿಲ್ಲ ಎಲ್ಲರ ನಮಗ ಆಸ್ತಿ ಇಲ್ಲ ಮನಿ ಇಲ್ಲ ಧರ್ಮಸ್ಥಳ ಒಂದ ನಮ್ಗೆ ಹೆಲ್ಪ್ ಆಗೈತಿ ಅದ ಧರ್ಮಸ್ಥಳ ಸಂಘದಿಂದ ಇವಾಗ ಗಪ್ ಮಾಡಕ್ ಕುಂತಾನಂದ್ರ ಇವಂಗ ಏನ್ ತಗೊಂಡ್ ಹೊಡಿಬೇಕು. ಎಲ್ಲರಿಗೂ ನಮಸ್ಕಾರ. D+ ಆನಂದ್ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ. ಮೈಕ್ರೋ ಫೈನಾನ್ಸ್ ಗಳ ಕಿರುಕುಳ, ಮೈಕ್ರೋ ಫೈನಾನ್ಸ್ ಗಳಿಂದ ಜನ ಊರ್ ಬಿಟ್ಟು ಹೊಂಟಾರ, ಮೈಕ್ರೋ ಫೈನಾನ್ಸ್ ಗಳ ಹಾವಳಿಯಿಂದ ಜನ ಆತ್ಮಹತ್ಯೆ ಮಾಡ್ಕೊಳಕತ್ತಾರ ಅಂತ ಅರಿತ ಸರ್ಕಾರ ಏನ್ ಮಾಡ್ತು ಅಂತಂದ್ರ ಸುಗ್ರೀವಾಜ್ಞೆಯನ್ನು ಹೊರಡಿಸ್ತು. ಈಗ ಯಾರ ಸಲುವಾಗಿ ಸುಗ್ರೀವಾಜ್ಞೆ ಹೊರಡಿಸಿರೋದ್ ನೋಡುವಾಗ ಬಡ ಜನರಿಗೆ ಬಡ್ಡಿಯೇ ಕಿರುಕುಳ ಆಗಾಕತ್ತದ, ಇವ್ರನ್ನ ಋಣಮುಕ್ತ ಮಾಡೋಣ, ಇವ್ರಿಗೆ ಜಾಸ್ತಿ ಬಡ್ಡಿ ತುಂಬುವಂಗ್ ಮಾಡೋದ್ ಬೇಡ ಅಂತೇಳಿ ಸರ್ಕಾರ ಒಂದ ಸುಗ್ರೀವಾಜ್ಞೆಯನ್ನು ಹೊರಡಿಸ್ತದ. ಆ ಸುಗ್ರೀವಾಜ್ಞೆಗ ಪಾಪ ರಾಜ್ಯಪಾಲರು ಏನ್ ಮಾಡ್ತಾರು, ಅಡ್ಡಾಗ್ತಾರ. ಇಲ್ಲ ಇದೆಲ್ಲ ಸರಿ ಇಲ್ಲ, ಇದು ಕೆಲವೊಂದಿಷ್ಟು ನಮಗ ಇದು ಕ್ಲಾರಿಟಿ ಬೇಕಂತ ಹೇಳ್ತಾರ. ಆ ಕ್ಲಾರಿಟಿ ರಾಜ್ಯ ಸರ್ಕಾರ ಕೊಡ್ತದ. ಬಡ ಜನರ ಪರವಾಗಿ ನಾವು ನಿಲ್ತೇವಿ, ಯಾವುದೋ ಮೈಕ್ರೋ ಫೈನಾನ್ಸ್ ಪರವಾಗಿ ನಾವು ನಿಲ್ಲೋದಿಲ್ಲ ಅಂತ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸ್ತದ. ಆದ್ರ ಯಾರ ಸಲುವಾಗಿ ನಾವು ಸುಗ್ರೀವಾಜ್ಞೆ ಹೊರಡಿಸಿದ್ವೋ ಅವರ ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ತಿರುಗಿ ಬೀಳೋ ತರ ಕಾಣಕತ್ತದ. ಯಾಕ ಅನ್ನೋದನ್ನ ಈ ವಿಡಿಯೋದಾಗ ಹೇಳ್ತೀವಿ. ನೀವು ಇನ್ನವರೆಗೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ. ಗದಗದೊಳಗ ಒಬ್ಬ ಮಾಜಿ PSI ಗಿರೀಶ್ ಮಟ್ಟಣ್ಣವ್ರ ಅನ್ನೋರು ಏನ್ ಮಾಡಿದಾರ ಅಂತಂದ್ರ ಜನರಿಗೆ ಅವೇರ್ನೆಸ್ ಮಾಡ್ಬೇಕು. ಈ ಮೈಕ್ರೋ ಫೈನಾನ್ಸ್ ಏನ್ ಮಾಡಿದಾವ ಅಂತ ನಿಗದಿತ ಬಡ್ಡಿಗಿಂತ ಜಾಸ್ತಿ ಬಡ್ಡಿಯನ್ನ ತಗೊಂಡವರು ಜನರಿಗೆ ಕಿರುಕುಳ ಆಗಿದ್ದ. ಅದೇ ಕಾರಣಕ್ಕಾಗಿ ಜನ ಊರು ಬಿಟ್ಟು ಹೋಗಿದ್ದಾರೆ, ಸಾಕಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡಾರ ಅಂತ ಹೇಳಿ ಈ ಒಬ್ಬ PSI ಅವ್ರು ಏನ್ ಮಾಡಾಕತ್ತಿದ್ರು ಅಂತಂದ್ರ ಜನರಿಗೆ ಅವೇರ್ನೆಸ್ ಮುಟ್ಸೋಣ ಅಂತ ಹೇಳಾಕತ್ತಿದ್ರು. ಅವಾಗ ಹೇಳೋದ್ನ ಏನ್ ಹೇಳಿದಾರ ಅಂತಂದ್ರ ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿ ಯೋಜನೆ ಏನದ, ಧರ್ಮಸ್ಥಳದ ಒಂದ್ ಈ ಸಂಘಗಳು ಏನದಾವ, ಸ್ವಸಹಾಯ ಸಂಘಗಳು ಏನದಾವ, ಇಲ್ಲಿ ಏನಾಗತ್ತದ ಅಂತಂದ್ರೆ 40% ನಷ್ಟು ಬಡ್ಡಿ ದರವನ್ನ ತಗೋತಾರ. ಇದು ಜನರಿಗೆ ಕಿರುಕುಳ ಆಗ್ಯದ ಅಂತ ಹೇಳಕತ್ತಾರ. ಆದ್ರ ಏನಾಗ್ಯದ ಅಂತಂದ್ರ ಈ ಸ್ವಸಹಾಯ ಸಂಘದಲ್ಲಿರುವಂತಹ ಮಹಿಳೆಯರು ಇವತ್ತ ಅವರ ವಿರುದ್ಧ ಪ್ರತಿಭಟನೆ ಮಾಡಾಕತ್ತಾರ. ಧರ್ಮಸ್ಥಳ ಗುಂಪನಾಗಿದ್ದ ಬಡ್ಡಿ ಸಾಲ ಬಾಳ ಹೊಕ್ಕೈತಿ 40% ಬಡ್ಡಿ ಅಂತಾರ ಮತ್ತ PRK ಅಮೌಂಟ್ ಹೆಚ್ಚುವರಿ ತಗೊಂತೀನಿ ಅಂತಾರ ನೋಡ್ರಿ ನಮಗ ಎಲ್ಲಿ ಡಾಕ್ಯುಮೆಂಟ್ಸ್ ಇಲ್ಲದ ಲೋನ್ ಕೊಡಂಗಿಲ್ರಿ ಧರ್ಮಸ್ಥಳ ಗುಂಪಿನ ಬಿಟ್ಟು ಎಲ್ಲಿ ನಮಗ್ ಕೊಡಂಗಿಲ್ಲ ಎಲ್ಲರ ನಮಗ ಆಸ್ತಿ ಇಲ್ಲ ಮನಿ ಇಲ್ಲ ಧರ್ಮಸ್ಥಳ ಒಂದ ನಮ್ಗೆ ಹೆಲ್ಪ್ ಆಗೈತಿ ಅದ ಧರ್ಮಸ್ಥಳ ಸಂಘದಿಂದ ಇವಾಗ ಗಪ್ ಮಾಡಕ್ ಕುಂತಾನಂದ್ರ ಇವಂಗ ಏನ್ ತಗೊಂಡ್ ಹೊಡಿಬೇಕು. ಅವ ನಮ್ ಇದ್ರಿಗೆ ಬಂದು ನಮ್ 40% PRK ಜಾಸ್ತಿ ಅಂದಾನಲ್ರಿ, ನಾವ್ ಬುಕ್ಕ ತಂದಿವ್ ಡಾಕ್ಯುಮೆಂಟ್ ಸಮೇತ ಬಂದಿವ್, ನಾವು ಅದನ್ನ ಕ್ಲಿಯರೆನ್ಸ್ ಇಲ್ಲ ನಮ್ ಕಡೆ ಡಾಕ್ಯುಮೆಂಟ್ ಅದಾವ, ಎಷ್ಟು ಪರ್ಸೆಂಟ್ ಹೇಳಿದ್ಲ ಅಷ್ಟ ಪರ್ಸೆಂಟ್ ದಾಖಲೆ ಸಮೇತ ನಾವು ತಂದೇವಿ. ಈಗ ಅದಕ್ಕೆ ನಾವು ಉತ್ತರ ಕೊಡ್ತೇವೆ ಅಂತ ಬಾ ಅನ್ರಿ ಅವ್ರಿಗೆ. ನಮಗೂ ಕೊಡೋದು ಧರ್ಮಸ್ಥಳ ಸಂಘ ಮಧ್ಯವರ್ತಿ ಮಾಡಿ ಕೊಡ್ತೈತೆ ಹೊರತು ಧರ್ಮಸ್ಥಳದಿಂದ ನಮಗೆ ಲೋನ್ ಸಿಗಂಗಿಲ್ಲ. ಇಷ್ಟುವರೆಗೇನು ನಮ್ಮ ಸಾಲಗಳು ನಿಂತಿಲ್ಲ. ಎಲ್ಲರೂ ತಿಳುವಳಿಕೆ ಇದ್ದವ್ರ ಅದ, ಆದ್ರೆ ಎಲ್ಲೋ ಒಬ್ರು ಇವ್ರ ಜೊತೆಗೆ ಸೇರ್ಕೊಂಡು ನಾಳೆ ಈ ವ್ಯವಸ್ಥೆ ಎಲ್ಲ ಹಾಳಾದ್ರೆ ನಮ್ಗೆ 10 ಲಕ್ಷ 5 ಲಕ್ಷ ಗಟ್ಟಲೆ ಸಾಲ ಕೊಡೋರು ಯಾರು? ಅದ್ರ ಎಲ್ಲ ಜವಾಬ್ದಾರಿ ನೀವು ಹೊರತಾರೆ. ನಮ್ ಕಡೆ ಡಾಕ್ಯುಮೆಂಟ್ ಅದ, ನಾವ್ ಇದನ್ನ ಕ್ಲಾರಿಟಿ ಕೊಡ್ತೇವಿ ನಿಮಗ ಅಂತೇಳಿ ಅವ್ರು ಡಾಕ್ಯುಮೆಂಟ್ ತಗೊಂಡ್ ಬಂದಾರ, ಪ್ರತಿಭಟನೆ ಮಾಡಾಕತ್ತಾರ. ಈ ಮಾಜಿ PSI ಗೆ ರಕ್ಷಣೆ ಯಾರು ಕೊಡಾಕತ್ತಾರ ಅಂದ್ರೆ ಪೊಲೀಸರು ಕೊಡಾಕತ್ತಾರ. ಅದೆಲ್ಲ ಹಂಗಿಲ್ಲ, ನಾವ್ ನಿಮಗೆ ತಿಳಿಸಿ ಹೇಳ್ತೇವೆ ಅಂತ ಪೊಲೀಸ್ ಹೇಳಾಕತ್ತಾರ. ಆದ್ರೆ ಈ ವ್ಯಕ್ತಿಗಳು ಏನ್ ಮಾಡಾಕತ್ತಾರ ಅಂತಂದ್ರೆ ಇಲ್ಲ ಮೈಕ್ರೋ ಫೈನಾನ್ಸ್ ಗಳಿಂದ ನಮ್ಗೆ ಕಿರುಕುಳನ ಆಗಿಲ್ಲ, ಗ್ರಾಮೀಣಾಭಿವೃದ್ಧಿ ಯೋಜನೆ ಏನದ ಅದು ಬಹಳ ಬೆಸ್ಟ್ ಯೋಜನೆ ಅದ, ಇದರಿಂದ ನಮ್ಗೆ ಎಲ್ಲರಿಗೂ ಬಹಳ ಹೆಲ್ಪ್ ಆಗ್ಯದ, ನಮ್ಗೆ ಯಾರು ಕಿರಿಕಿರಿ ಆಗಿಲ್ಲ, ನಾವ್ ಯಾರು ಆತ್ಮಹತ್ಯೆ ಮಾಡ್ಕೊಳಾಗ್ತಿಲ್ಲ, ನಾವ್ ಯಾರಿಗೂ ಸಾಲ ತುಂಬುವಂತ ಕಷ್ಟ ಬರಾಕತ್ತಿಲ್ಲ ಅಂತ ಹೇಳಾಕತ್ತಾರಲ್ಲ. ಸೊ ಈಗ ನಮ್ಗ್ ಕನ್ಫ್ಯೂಷನ್ ಆಗಾಕತ್ತದ. ಟಿವಿ ಚಾನಲ್ದಾಗ ಇಷ್ಟು ದಿವಸ ಹೇಳಾಕತ್ತಿದ್ರಲ್ಲ ನಿಗದಿತ ಬಡ್ಡಿಗಿಂತ ಜಾಸ್ತಿ ಬಡ್ಡಿ ತಗೋತಾರ ಅಂತ ಹೇಳೋದ್ನಾಗ ಎಲ್ಲಿ ಹೋಗಿದ್ರಿ ಮಹಿಳೆಯರ? ಇವ್ರ ಕಡೆ ಆಲ್ರೆಡಿ ಡಾಕ್ಯುಮೆಂಟ್ ಇದ್ರ, ಸಾಕಷ್ಟು ಜನ ಊರು ಬಿಟ್ಟು ಹೋಗಾಕತ್ತಿದ್ರಲ್ಲ, ಸಾಕಷ್ಟು ಜನ ಆತ್ಮಹತ್ಯೆ ಮಾಡ್ಕೊಳಕತ್ತಿದ್ರಲ್ಲ, ಇವ್ರು ನಮ್ಮ ಸಂಸ್ಥೆದಿಂದ ಹೋಗಿಲ್ಲ, ನಮ್ಮ ಸಂಸ್ಥೆ ಬೆಸ್ಟ್ ಅದ, ನಮಗ್ ಸಾಲ ಬೆಸ್ಟ್ ಕೊಟ್ಟದ ಅಂತ ಇವ್ರು ಯಾಕೆ ಹೇಳಿಲ್ಲ ಅವಾಗ? ಈಗ ಯಾಕೆ ಹೇಳಾಕತ್ತಾರ ಅಂದ್ರೆ ನಾವು ಗ್ರೌಂಡ್ ರಿಯಾಲಿಟಿ ಹೋಗ್ಬೇಕಾದ್ರೆ ಬಹಳ ಇಂಪಾರ್ಟೆಂಟ್ ಅದ. ಏನಾಗ್ತದ ಅಂತಂದ್ರ ಈ ಮೈಕ್ರೋ ಫೈನಾನ್ಸ್ ಗಳು ಯಾವ ತರ ಸಾಲ ಕೊಡ್ತಿದ್ರು ಅಂದ್ರೆ ಸಣ್ಣ ಸಾಲಗಳನ್ನ ಕೊಡ್ತಿದ್ರು. ಈಗ ನಾ ಬ್ಯಾಂಕಿಗೆ ಹೋಗ್ತೀನಿ, ಬ್ಯಾಂಕ್ನಾಗ ನಾ ಸಾಲಕ್ಕೆ ಅಪ್ಲೈ ಮಾಡ್ತೀನಿ ಅಂತಂದ್ರ ಏನಾಗ್ತಿತ್ತು ಅಂದ್ರೆ ಬ್ಯಾಂಕ್ ಕೆಲವೊಂದಷ್ಟು ಡಾಕ್ಯುಮೆಂಟ್ ಕೇಳ್ತಾರ. ಆ ಡಾಕ್ಯುಮೆಂಟ್ ಕೊಡಕ್ ನಮ್ ಕಡೆ ಇರೋದಿಲ್ಲ. ಅವಾಗ ಏನ್ ಮಾಡ್ತೀವಿ ಅಂತಂದ್ರೆ ನಮ್ಗೆ ಸಾಲನೇ ಸಿಗೋದಿಲ್ಲ. ಇದಕ್ಕಾಗಿ ಏನ್ ಮಾಡ್ತೀವಿ, ಜನ ಈ ಲೇವಾದೇವಿ ಅಂತೀವಿ, ಕೈ ಸಾಲ ಅಂತೀವಲ್ಲ, ಅಲ್ಲಿ ಹೋಗಿ ತಗೋತಿದ್ರು. ಅವ್ರದ್ದು ಬಡ್ಡಿ ದರ ಈ ಮೈಕ್ರೋ ಫೈನಾನ್ಸ್ ಬಡ್ಡಿ ದರಕ್ಕಿಂತ ಜಾಸ್ತಿ ಇತ್ತು. ಯಾವಾಗ ಈ ಮೈಕ್ರೋ ಫೈನಾನ್ಸ್ ಗಳು ಬಂದ್ವಲ್ಲ ಅವಾಗ ಏನಾಯ್ತು ಅಂತಂದ್ರೆ ಜನರಿಗೆ ಒಂದು ಆಪ್ಷನ್ ಸಿಕ್ತು. ಇಂತ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಗಳೆಲ್ಲ ಏನ್ ಬಂದ್ವಲ್ಲ ಅದ್ರ ಜನ ಸಾಲ ತಗೋಕತ್ರು. 190% ಜನ ಸಾಲ ಮರುಪಾವತಿ ಮಾಡಿದ್ರೆ ಎಲ್ಲೋ ಒಂದ್ ಕಡೆ 10-20% ಅದ ಹೆಚ್ಚು ಕಡಿಮೆ ಆಗಿರ್ತದ, ಅಥವಾ ಯಾರೋ ಒಬ್ಬರ ಅವಶ್ಯಕತೆಗಿಂತ ಮೀರಿ ಸಾಲ ತಗೊಂಡಿರ್ತಾರ, ಅಥವಾ ಅವ್ರ ಶಕ್ತಿ ಮೀರಿ ಸಾಲ ತಗೊಂಡಿರ್ತಾರ, ಅಂತವ್ರು ಸ್ವಲ್ಪ ಸಮಸ್ಯೆಗಳನ್ನ ಮಾಡ್ಕೋತಾರ. ಈಗ ಏನಾಗಿದೆ ಅಂತಂದ್ರೆ ಜನಕ್ಕ ಈಗ ಅರ್ಥ ಆಗಾಕತ್ತದ ಸರ್ಕಾರ ಇದೆಲ್ಲ ಯೋಜನೆಗಳನ್ನ ತಗೊಂಡ್ ಬಂತು ಅಂತಂದ್ರ ನಾಳೆ ನಮಗ್ ಸಾಲ ಬೇಕಾದಾಗ ಯಾರು ಕೊಡ್ಲಿಲ್ಲ ಅಂತಂದ್ರ ನಮ್ಮ ಜೀವನ ನಡೆಯೋದು ಹೆಂಗ ಅನ್ನೋದು ಕ್ವಶನ್ ಈಗ ಜನರಿಗೆ ಕಾಡಕತ್ತದ. ನಾವ್ ಸಣ್ಣರಿದ್ದಾಗ ಒಂದ್ ಪಾಠ ಇತ್ತು, ಏನಂತಂದ್ರೆ ಹೂ ವಿಲ್ ಬೆಲ್ ದ ಕ್ಯಾಟ್ ಅಂದ್ರ ಇಲಿಗೋದ್ ಒಂದ್ ಸಮೂಹ ಇರ್ತದ. ಇಲ್ಲಿ ಏನ್ ಮಾಡ್ತದ, ಒಂದ್ ಬೆಕ್ಕ ಡೈಲಿ ಬರ್ತಿರ್ತದ, ಒಂದೊಂದ್ ಇಲಿ ತಿಂದು ಹೋಗ್ತಿರ್ತದ. ಅವಾಗ ಇಲಿಗೆ ಏನಾಗ್ತದ ಅಂದ್ರ ಇದನ್ನ ಹೆಂಗಾದ್ರೂ ಮಾಡಿ ತಪ್ಪಿಸ್ಬೇಕು, ಯಾಕಂದ್ರ ನಮಗ ತ್ರಾಸ ಆಗಾಕತ್ತದ ಅಂತ ತಿಳ್ಕೊಂಡ್ ಅವ್ರ ಏನ್ ಮಾಡ್ತಾರ ಅಂತ ಒಂದ್ ಮೀಟಿಂಗ್ ಮಾಡ್ತಾರ. ಮೀಟಿಂಗ್ ಮಾಡಿ ಏನ್ ಮಾಡ್ತಾವ ಅಂತಂದ್ರ ಅವ
ಈ ಬೆಕ್ಕಿ ಏನ್ ಮಾಡೋಣ ನಾವ್ ಅದ್ರ ಕೊರಡಿಗೆ ಒಂದು ಗಂಟೆ ಕಟ್ಟೋನು ಅದ್ ಬರಾಕತ್ರ ಸೌಂಡ್ ಬರ್ತದ, ಆ ಸೌಂಡ್ ಬಂತು ಅಂದ್ರೆ ನಾವೆಲ್ಲರೂ ಓಡಿ ಹೋಗೋಣ ಅಂತ ಪ್ಲಾನ್ ಮಾಡ್ತಾರೆ. ಹಂಗ ಏನಾಯ್ತು ಅಂದ್ರೆ ಮೈಕ್ರೋ ಫೈನಾನ್ಸ್ ಗಳ ವಿರುದ್ಧ ನಾವ್ ಏನಾದ್ರು ಮಾಡೋಣ ಅಂತೇಳಿ ಸ್ವಲ್ಪ ಜನ ಏನ್ ಮಾಡಿದ್ರು ಅಂತಂದ್ರ ಏನಾದ್ರು ಒಂದು ರೂಲ್ಸ್ ತರೋನು. ಅವಾಗ ಏನ್ ಮಾಡಿದ್ರು, ರಾಜ್ಯ ಸರ್ಕಾರ ಕಡೆ ಹೋದ್ರು. ರಾಜ್ಯ ಸರ್ಕಾರನ ಏನ್ ಮಾಡ್ತು ಅಂದ್ರೆ ಎಲ್ಲಾರು ಕುಂತು ವಿಚಾರ ಮಾಡಿ ಇದನ್ನ ಹಿಂಗ್ ಬಗೆಹರಿಸೋಣ ಅಥವಾ ಹಂಗ ಬಗೆಹರಿಸೋಣ ಅಂತ ಒಂದ್ ವಿಚಾರ ಮಾಡಿ ಒಂದ್ ಸುಗ್ರೀವಾಜ್ಞೆಯನ್ನು ಹೊರಡಿಸ್ತು. ಅದ್ ಆದ್ಮೇಲೆ ಏನಾಗಿದೆ ಅಂತ ಜನರಿಗೆ ಈಗ ಅರ್ಥ ಆಗಕತ್ತದ. ಈಗ ಹೆಂಗ ನಾವ್ ಆ ಬೆಕ್ಕಿನ ಕೊಳಿಗೆ ಒಂದು ಗಂಟೆ ಕಟ್ಟೋಣ ಅಂತ ಪ್ಲಾನ್ ಮಾಡಿದ್ವು. ಆದ್ರ ಕ್ವಶನ್ ಎಲ್ಲಿ ಬಂತು ಅಂದ್ರೆ ಬೆಕ್ಕಿನ ಕೊಳಿ ಗಂಟೆ ಕಟ್ಟಕ್ ಹೋಗೋರು ಯಾರ? ಈ ಕ್ವಶನ್ ಬಂದಾಗ ಎಲ್ಲಾ ಸ್ಟಾಪ್ ಆಯ್ತಲ್ಲ. ಹಂಗ ಇಲ್ಲೇನಾಗಿದೆ ಅಂತಂದ್ರೆ ಸರ್ಕಾರ ಇದನ್ನ ಕಾನೂನಾಗಿ ತಗೊಂಡ್ ಬರ್ತದ. ನಾಳೆ ಅಧಿವೇಶನದೊಳಗ ವಿಚಾರ ಮಾಡ್ತೇವಿ, ತಗೊಂಡ್ ಬರ್ತೀವಿ ಅಂತ ಹೇಳ್ತಂತಂದ್ರ ಅವಾಗ ಈ ಮೈಕ್ರೋ ಫೈನಾನ್ಸ್ ಗಳು ನಾಳೆ ನಮ್ಗೆ 17.5% ಬಡ್ಡಿ ಕೊಡಕ್ ಆಗೋದಿಲ್ಲ, ಇದು ನಮ್ಗೆ ಲಾಸ್ ಆಗ್ತದ ಅಂತೇಳಿ ನಾಳೆ ಮೈಕ್ರೋ ಫೈನಾನ್ಸ್ ಗಳು ಮುಚ್ಕೊಂಡು ಅಂತಂದ್ರ ಇವ್ರಿಗೆ ಸಾಲ ಕೊಡೋರು ಯಾರ? ಇವ್ರು ಮತ್ತೆಲ್ಲಿ ಹೋಗ್ಬೇಕು? ಲೇವಾದೇವಿ ಕಡೆ ಹೋಗ್ಬೇಕು ಅಥವಾ ಕೈ ಸಾಲ ಕಡೆ ಹೋಗ್ಬೇಕು. ಅವ್ರ ಬಡ್ಡಿ ದರ ಇದಕ್ಕಿಂತ ಜಾಸ್ತಿ ಅದ. ಸರ್ಕಾರ ಇನ್ನೊಂದ್ ಏನ್ ಮಾಡಿದ ಅಂತಂದ್ರೆ ಅನ್ರಿಜಿಸ್ಟರ್ಡ್ ಯಾವ ಕಂಪನೀಸ್ ಅದಾವಲ್ಲ ಅವ್ ಸಾಲ ಕೊಡೋಂಗಿಲ್ಲ, ಅವ್ರ ಸಾಲ ವಸೂಲಿ ಮಾಡೋಂಗಿಲ್ಲ ಅಂತ ಏನ್ ಹೇಳಕತ್ತಾರಲ್ಲ. ಅರೆ ಸರ್ಕಾರಕ್ಕೆ ಅನ್ರಿಜಿಸ್ಟರ್ಡ್ ಆಗಿರೋ ಆರ್ಗನೈಸೇಷನ್ ನಡ್ಯಾತಾವ ಅಂತ ಹೆಂಗ್ ಗೊತ್ತಾಯ್ತು? ಗೊತ್ತಾದ್ರೆ ಅವ್ರ ಮ್ಯಾಗ ಯಾಕೆ ಕ್ರಮ ತಗೊಳಕ್ ಆಗಾಕತ್ತಿಲ್ಲ? ಅಥವಾ ಇನ್ನು ಮುಂದೆ ಯಾರಾದ್ರೂ ಕೊಡ್ದಾಕತ್ತಾರ ಅಂತಂದ್ರೆ ಅವ್ರ ವಿರುದ್ಧ ಯಾರಾದ್ರೂ ಕಂಪ್ಲೇಂಟ್ ಕೊಡೋಕ್ಕಿಂತ ಮೊದಲನ್ನ ಅದನ್ನ ನಿಭಾಯಿಸಕ್ ಆಗ್ತದೆ ಏನ್ ಸರ್ಕಾರ ಕಡೆ? ಇದು ಎಷ್ಟು ವರ್ಷದಿಂದ ನಡ್ಕೊಂಡು ಬಂದದ ಗೊತ್ತಿಲ್ಲ. ಪ್ರತಿಯೊಂದು ಊರಾಗನು, ಪ್ರತಿಯೊಂದು ಹಳ್ಳಿಗಳಾಗನು, ಪ್ರತಿಯೊಂದಲ್ಲೂ ಯಾರೋ ಒಬ್ಬರು ಈ ತರ ಸಾಲ ಕೊಡ್ತಿರ್ತಾರ, ಅದ್ ಎಲ್ಲರಿಗೂ ಗೊತ್ತಿರ್ತದ. ಆದ್ರ ಅವ್ರ ವಿರುದ್ಧ ಕಂಪ್ಲೇಂಟ್ ಯಾರು ಕೊಡೋರ? ಅವ್ರು ಯಾರು ಕಂಪ್ಲೇಂಟ್ ಕೊಡಕ್ ಬರೋದಿಲ್ಲ. ಯಾಕಂತಂದ್ರೆ ಅವರಿಗೆ ಯಾವಾಗ ಒಂದ್ಸಲ ಅವಶ್ಯಕತೆ ಬಿದ್ದಾಗ ಅಂತವ್ರ ಕಡೆ ಹೋಗಿ ಸಾಲ ತಗೊಂಡಿರ್ತಾರ. ಎಷ್ಟೋ ಜನಕ್ಕೆ ಕಿರುಕುಳ ಆಗ್ತದ, ಇಲ್ಲ ಅಂತ ಹೇಳಂಗಿಲ್ಲ. ಆದ್ರ ಇವ್ರಿಗೆ ಅವಶ್ಯಕತೆ ಬಿದ್ದಾಗ ಸರ್ಕಾರ ಕಡೆ ಯಾವ್ದಾರ ಒಂದು ಅಲ್ಟರ್ನೇಟಿವ್ ಆಪ್ಷನ್ ಇತ್ತು ಅಂತಂದ್ರೆ ಜನ ಇಂಥವ್ರ ಕಡೆ ಸಾಲ ತಗೋದ್ ಬಂದ್ ಮಾಡ್ತದ. ಆದ್ರ ಸರ್ಕಾರ ಕಡೆ ಯಾವ್ದು ಆಪ್ಷನ್ ಇಲ್ಲ ಅಲ್ಲ, ಅದಕ್ಕಾಗಿ ಜನ ಏನ್ ಮಾಡಕತ್ತಾರ ಹಿಂತೆಲ್ ತಗೊಳಕತ್ತಾರ. ಈಗ ಸರ್ಕಾರದ ಈ ಸುಗ್ರೀವಾಜ್ಞೆ ಏನಾದ್ರು ಕರೆಕ್ಟ್ ಆಗಿ ಜಾರಿ ಬಂತು ಅಂತಂದ್ರೆ, ಕರೆಕ್ಟ್ ಆಗಿ ಫಾಲೋ ಆಯ್ತು ಅಂತಂದ್ರೆ ಏನಾಗ್ತದ ಅಂತಂದ್ರೆ ಈ ಮೈಕ್ರೋ ಫೈನಾನ್ಸ್ ಗಳು ಬಂದ್ ಆಗ್ಬೋದು. ಮೈಕ್ರೋ ಫೈನಾನ್ಸ್ ಗಳು ಬಂದ್ ಆದ್ವು ಅಂತಂದ್ರೆ ಈ ಜನರಿಗೆ ಸಾಲ ಕೊಡೋರು ಯಾರ? ಬ್ಯಾಂಕ್ಗಳು ಸಾಲ ಕೊಡ್ತಾವ ಅನ್ನೋ ಗ್ಯಾರಂಟಿ ಯಾರು ಕೊಡೋರ? ಬ್ಯಾಂಕ್ ಸಾಲ ಕೊಡ್ತೇನೆ ಅಂತಂದ್ರೆ ಅವ್ರಿಗೆ ಗ್ಯಾರಂಟಿ ಬೇಕು, ಶ್ಯೂರಿಟಿ ಬೇಕು, ಅವ್ರಿಗೆ ಏನೆಲ್ಲ 108 ಡಾಕ್ಯುಮೆಂಟ್ ಬೇಕಲ್ಲ ಅವನ್ನೆಲ್ಲ ಕೊಡಾಕ ಈ ಜನರ ಹತ್ರ ಆಗ್ತದೆ. ಆಗ್ಲಿಲ್ಲ ಅಂತಂದ್ರೆ ಈ ಜನರ ಮತ್ತೆ ಯಾರ ಹತ್ರ ಸಾಲ ತಗೋಬೇಕು. ಈಗ ಸರ್ಕಾರ ಏನ್ ಮಾಡಿದ ಅಂತಂದ್ರೆ ಬಡವರ ಹಿತರಕ್ಷಣೆಗಾಗಿ, ಬಡವರ ಸುರಕ್ಷತೆಗಾಗಿ ಸುಗ್ರೀವಾಜ್ಞೆ ಅಂತ ಏನ್ ಹೊರಡಿಸದ. ಅದ್ರ ನೀವು ಹೇಳಾಕತ್ತೀರಿ ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನ್ ಸಾಲ ಕೊಡಂಗಿಲ್ಲ, ಒಪ್ಕೊಳ್ಳೋನು. ಯಾರು ಲೇವಾದೇವಿ ಸಾಲ ಕೊಡಂಗಿಲ್ಲ, ಒಪ್ಕೊಳ್ಳೋನು. ಎಲ್ಲಾನು ಬೆಸ್ಟ್ ಅದ. ಸರ್ಕಾರ ಇದೇನ್ ರೂಲ್ಸ್ ಮಾಡಿದ ಬಹಳ ಬೆಸ್ಟ್ ಅದ. ಆದ್ರ ಈಗ ಹೆಂಗ ನಾವ್ ಲಂಚ ತಗೊಳ್ಳೋದು ಅಪರಾಧ, ಲಂಚ ಕೊಡೋದು ಅಪರಾಧ ಅಂತ ಅಂದೇವಲ್ಲ, ಅದೇ ಪ್ರಕಾರ ಲಂಚ ಕೊಡೋದು ಮತ್ತು ತಗೊಳ್ಳೋದು 100% ನಿಂತದೇನ? ನಿಂತಿಲ್ಲ. ಅದೇ ಪ್ರಕಾರ ಈಗೇನು ಲೇವಾದೇವಿ ಸಾಲ ಅದಲ್ಲ ಅದು 100% ನಿಲ್ತದೇನ? ನಿಲ್ಲೋದಿಲ್ಲ. ಜನರಿಗೆ ಅವಶ್ಯಕತೆ ಬಿದ್ದಾಗ ಜನ ಇಂಥ ಕಡೆ ಹೋಗಿ ಸಾಲ ಮಾಡೇ ಮಾಡ್ತಾರ. ಅವ್ರ ವಿರುದ್ಧ ನೀವು ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಂದ್ರೆ ಯಾರಿಗೂ ಕೊಡಕ್ ಆಗೋದಿಲ್ಲ. ಸೊ ಹೀಗಾಗಿ ಏನಾಗ್ತದ ಅಂತಂದ್ರೆ ಸರ್ಕಾರದ ಸುಗ್ರೀವಾಜ್ಞೆ ಫೇಲ್ ಆಗ್ತದೆ. ಈ ಫೇಲ್ ಆಗಕ್ಕೆ ಯಾರು ಮುಖ್ಯ ಕಾರಣ ಅಂತಂದ್ರೆ ಸರ್ಕಾರ ಯಾರ ಹಿತದೃಷ್ಟಿ ಸಲುವಾಗಿ ಇದನ್ನ ಮಾಡಿದಾರಲ್ಲ ಅದೇ ಜನನೇ ಇದನ್ನ ಬ್ರೇಕ್ ಮಾಡ್ತಾರೆ, ಇದನ್ನ ಫೇಲ್ ಮಾಡ್ತಾರ. ಇನ್ನೊಂದಷ್ಟು ದಿನ ಹೋದ್ಮೇಲೆ ಏನ್ ಮಾಡ್ತಾರ ಅಂದ್ರೆ ಸರ್ಕಾರ ಇದನ್ನ ನಿಭಾಯಿಸಕ್ ಫೇಲ್ ಆಯ್ತು ಅಂತ ಸರ್ಕಾರದ ಮೇಲೆ ಎಲ್ಲರೂ ಗೂಬೆ ಕೂರಿಸ್ತಾರೆ. ಸೊ ನಿಮಗೆ ಏನ್ ಅನ್ಸ್ತದೆ? ಸರ್ಕಾರದ ಈ ಸುಗ್ರೀವಾಜ್ಞೆ 100% ಜಾರಿಗೆ ಬರ್ತದನ್ನ, ಜಾರಿಗೆ ಬಂದು ಏನೆಲ್ಲ ಸಮಸ್ಯೆಗಳು ಆಗ್ಬೋದು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಇನ್ನವರೆಗೂ ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಇಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಈ ವಿಡಿಯೋ ಯಾರೇ ನೆಸೆಸರಿ ಅದಲ್ಲ ಅವರಿಗೆ ದಯವಿಟ್ಟು ಶೇರ್ ಮಾಡಿ. ಧನ್ಯವಾದಗಳು.